ಎಸ್, ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ವಿ ಎಂ ಟಿವಿ ಕರ್ನಾಟಕ ಬಿಗ್ ಎಕ್ಸ್ಕ್ಲೂಸಿವ್ ಅಂತಾನೆ ಹೇಳ್ಬೋದು. ಏನು ಹಾಲಿ ಸಿ ಎಂ ಮತ್ತು ಮಾಜಿ ಸಿ ಎಂಗೆ ಇದು ಮಾಗಡಿ ಒಂದು ಬಾರ್ಡರ್ ತರ ಆಗಿ ಇದು ಅತ್ಯುತ್ತಮವಾದಂತ ರಾಜಕೀಯ ಕ್ಷೇತ್ರದಲ್ಲಿ ಮುಂದುವರಿದ್ರು ಸಹ ಇವತ್ತು ಆಗ್ತಾ ಇರುವ ಘಟನೆ ಏನು, ಮುಂದೆ ಏನಾಯಿತು ಅನ್ನೋದನ್ನು ಕುರಿತಾಗಿ ವಿ ಎಂ ಟಿವಿ ಕರ್ನಾಟಕದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿಯಾಗಿ ನೀಡ್ತದೆ. ಏನು ಇನ್ನ ಬರುವ ಮುನ್ನೂರು 28ರ ಚುನಾವಣೆಯಲ್ಲಿ ಏನು ಕಸರತ್ತು ಮಾಡ್ತಾ ಇದ್ದಾರ ಸಿ ಎಂ ಡಿ ಕೆ ಶಿವಕುಮಾರ್ ಅಂತಾನೆ ಹೇಳ್ಬೋದು. ಅದೇ ಯಾಕಂದ್ರೆ ಈಗಾಗಲೇ ಅದು ರಾಮನಗರ ಮತ್ತು ಚನ್ನಪಟ್ಟಣ ಏನು ಈ 4 ಜಿಲ್ಲೆಗಳಲ್ಲಿ ನಡೆದಿರುವಂತ ಏನು ಅದು ನಂದು ಅಂತ ಹೇಳ್ತಾ ಇರೋದು ಎಚ್ ಡಿ ಕುಮಾರಸ್ವಾಮಿ ಅವರು. ಆದ್ರೆ ಇಲ್ಲ, ಇದು ದಕ್ಷಿಣ ವಲಯ ಬೆಂಗಳೂರಿಗೆ ಬರುವಂತದ್ದು, ಇದು ನನ್ನ ಕ್ಷೇತ್ರಗಳು, ಇದನ್ನು ನಾನು ಗೆಲ್ಲಿಸ್ತೀನಿ ಅನ್ನೋ ವಿಚಾರವನ್ನ ನಿನ್ನೆ ನಡೆದಿರುವಂತಹ ಮೆರವಣಿಗೆಯಲ್ಲಿ ಮತ್ತು ಕಾರ್ಯಕ್ರಮದಲ್ಲಿ ಏನು ತಿರುಗೇಟು ನೀಡಿದರ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಅಂತಾನೆ ಹೇಳ್ಬೋದು. ಇದು ಪಿ ಎಂ ಟಿವಿ ಕರ್ನಾಟಕ ಬಿಗ್ ಎಕ್ಸ್ಕ್ಲೂಸಿವ್ ಅಂತಾನೆ ಹೇಳ್ಬೋದು. ರಾಮನಗರ, ಮಾಗಡಿ, ಚನ್ನಪಟ್ಟಣ, ಕನಕಪುರ ಇದು ನನ್ನ ಕ್ಷೇತ್ರ, ಇನ್ನು ಬರುವ ಕ್ಷೇತ್ರ ಇದು ನನ್ನ ಕ್ಷೇತ್ರ, ಇದು ನಾನು ಗೆಲ್ಲಿಸ್ತೀನಿ, ನಾನು ಬರ್ತೀನಿ ಅನ್ನೋ ವಿಚಾರವನ್ನು ಹೇಳಿದ್ರು. ಈ ಕುರಿತಾಗಿನೂ ತಿರುಗಿ ಟಾಂಗ್ ಕೊಟ್ಟಿರುವಂತ ಎಚ್ ಡಿ ಕುಮಾರಸ್ವಾಮಿ ಸದ್ಯದಲ್ಲಿನೇ ನಾನು ಕೂಡ ಅಲ್ಲಿ ಹೋಗಿಬಿಟ್ಟು ಬೃಹತ್ ಮೆರವಣಿಗೆ ಮತ್ತು ಸೇರಿಸಿ ನಾನು JDS ಕಾರ್ಯಕರ್ತರಿಗೆ ಮತ್ತೆ ಅವಕಾಶಗಳನ್ನು ಕೊಟ್ಟು, ಯಾಕೆಂದ್ರೆ ಮಾಗಡಿ ಇಂದನೇ ನಾನು ಏನು ಮಾಡಿದ್ದೆ ಮತ್ತು ಏನು ರಾಮನಗರದಿಂದ ನನಗೆ ಸಿ ಎಂ ಮಾಡಿರುವಂತ ಜಿಲ್ಲೆ ಅದು, ನಾನೇ ಅದನ್ನ ಜಿಲ್ಲೆ ಮಾಡಿರುವಂತದ್ದು, ವಾಗ್ವಾದ ನಡೆಸಿರುವಂತದ್ದು ತಾವುಗಳು ದೃಶ್ಯದಲ್ಲಿ ನೋಡ್ತಾ ಇರುವಂತದ್ದು. ಯಾಕೆಂದ್ರೆ ಈ ರೀತಿಯಾಗಿ ಸಿ ಎಂಗಳೇ ಈ ರೀತಿಯಾಗಿ ಮಾತಾಡ್ತಾ ಇದ್ದಾಗ ಇನ್ನು ಅಧಿಕೃತವಾಗಿ ಏನಿತ್ತು ಏನಿಲ್ಲ ಅನ್ನೋದನ್ನು ಕೂಡ ಕುಮಾರಸ್ವಾಮಿ ಹೇಳಿರುವಂತದ್ದು. ಆದ್ರೆ ಯಾವುದೇ ಕ್ಷೇತ್ರವಾಗ್ಲಿ ಏನೇ ಆಗ್ಲಿ ಇದು ನನ್ನ ಕ್ಷೇತ್ರ ಅಂತ ಹೇಳ್ಬಿಟ್ಟು ಅಲ್ಲಿ ಕಾರ್ಯಕರ್ತರಿಗೆ ಆಶ್ವಾಸನೆ ನೀಡಿರುವಂತ ಸಿ ಎಂ ಡಿ ಕೆ ಶಿವಕುಮಾರ್ ಅವರು. ಆದ್ರೆ ಯಾರ ಕ್ಷೇತ್ರ ಅನ್ನೋದು ಮುಖ್ಯ ಅಲ್ಲ, ಯಾಕಾಗಿದೆ ಅನ್ನೋದು ಮುಖ್ಯ ಅಲ್ಲ. ಆದ್ರೆ ಈಗಾಗಲೇ ಯಾಕೆಂದ್ರೆ ಒಂದು ರೀತಿಯಾದಂತ ಪ್ರೀತಿ ಕುತೂಹಲ ನನ್ನನ್ನ ಸಿ ಎಂ ಮಾಡಿರುವಂತ ಏನು ಮಾಗಡಿ ಕ್ಷೇತ್ರ ಮತ್ತು ಏನ್ ಮಿಕ್ಕಿದೆಲ್ಲ ಕ್ಷೇತ್ರಗಳಿದ್ದಾವೆ ಅದಕ್ಕೆ ನಾನೇ ಹೆಸರಿಟ್ಟಿದ್ದೆ, ನಾನೇ ಜಿಲ್ಲೆ ಮಾಡಿದೆ ರಾಮನಗರ ಅನ್ನೋದನ್ನು ಕೂಡ ಬಹಳ ಸ್ಪಷ್ಟವಾಗಿ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿರುವಂತದ್ದು. ಆದ್ರೆ ಯಾರೇ ಮಾಡ್ಲಿ ಏನೇ ಮಾಡ್ಲಿ ಇದು ನನ್ನ ಕ್ಷೇತ್ರ, ಇದು ದಕ್ಷಿಣ ವಲಯಕ್ಕೆ ಬರುತ್ತೆ, ಬೆಂಗಳೂರು ದಕ್ಷಿಣ ವಲಯಕ್ಕೆ ಬರುತ್ತೆ ಅನ್ನೋದನ್ನು ಕೂಡ ನೇರವಾಗಿನೇ ವಾಗ್ದಾಳಿ ಮಾಡಿರುವಂತದ್ದು. ಆದ್ರೆ ಇಲ್ಲಿ ಬರ್ತಾ ಇರೋದು ಒಂದು ಅರ್ಥ ಆಗ್ತಾ ಇದೆ, ಏನಂದ್ರೆ ಇಲ್ಲಿ ಮುಂಬರುವ 28ರ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ನಾವು JDS ಅನ್ನ ಬಿಡೋದಿಲ್ಲ, ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, ನಾವೇ ಅಧಿಕಾರವನ್ನ ಮಾಡ್ತೀವಿ ಅನ್ನೋದನ್ನು ಕೂಡ ಬಹಳ ಸ್ಪಷ್ಟವಾಗಿ ತಿಳಿಸಿರುವಂತದ್ದು. ಆದ್ರೆ ಯಾವುದೇ ರೀತಿಯಾದಂತ ನನ್ನನ್ನ CM ಮಾಡಿರುವಂತ ರಾಮನಗರ ಜಿಲ್ಲೆಯನ್ನ ಯಾವುದೇ ಕಾರಣಕ್ಕೂ ನಾನು ಬಿಟ್ಟು ಕೊಡೋದಿಲ್ಲ ಅನ್ನೋದು ಕೂಡ ಮಾಜಿ CM ಅವರ ವಾಗ್ದಾನ ಆಗಿತ್ತು. ಆದ್ರೆ ಮುಂದೇನಾಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡ್ಬೇಕು.